ಲಾಪ್ ಮಾಡೋದು, ಇದು ಪ್ರೆಸ್ ಮಾಡಿದರೆ ಎಳೆ ಬರ್ತೈತೆ. ಇವಾಗ ಹ್ಯಾಡ್ ಬ್ಲೂ ಹಾಕ್ಬೇಕು, ಗಾಡಿ ಒಳಗೆ ಹ್ಯಾಡ್ ಬ್ಲೂ ಇಲ್ಲ, ಹಾಕೋಣ ಆಮೇಲೆ ನೋಡೋಣ. ಹೆಡ್ಲೈಟ್ ಬಲ್ಪ್ ನೋಡಿ ಎಷ್ಟು ತಂದವ್ರೆ ನೋಡಿದ್ರಾ. ಇದು ಬಂದ್ಬಿಟ್ಟು ನಮ್ಮ ವೀಲ್ ಬೋಲ್ಟು ಲೂಸ್ ಮಾಡೋದಿದು ಮಿಷಿನು. ಇದನ್ನು ಯಾರೂ ಮಡಗಲ್ಲ. ಬಿಟ್ಟು ಬಂದು ಬಂಕಲ್ಲಿ ಬಂದು ಡೀಸೆಲ್ ಹಾಕೊಂಡು ಅಲ್ಲೊಂದು ಸ್ವಲ್ಪ ಕಿರಿಕಾಯ್ತು. ಅಲ್ಲಿ ಬಂಕಲ್ಲಿ ಡೀಸೆಲಲ್ಲಿ ಅಲ್ಲಿ ಕಿರಿಕ್ ಮಾಡ್ಕೊಂಡು ಸೀದಾ ಬರ್ತಾಯಿದೆ ಶಾಂತಿಗ್ರಾಮ ಟೋಲ್ ಹಿಂಗಿದೆ. ಇದು ಬಂದು ವಿಟಮಿನ್ ಮ್ಯಾನ್ಸ್ಟಿಕ್ ಅಂತ ಹೇಳ್ತಾರೆ. ಇದು ರೋಡು ಗ್ರಿಪ್ ಸಿಗೋಕ್ಕೆ ಜಾರಂಗಿಲ್ಲ ಅಂತೇಳಿ ಈ ಕಲ್ಲುಗಳು ಜಲ್ಲಿ ಇಕ್ಕಿರ್ತಾರೆ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಎಲ್ಲಿದ್ದೀವಪ್ಪ ಅಂದರೆ, ಈಗ ನಾನು ಸಾದ್ರಹಳ್ಳಿಯಲ್ಲಿದ್ದೀನಿ. ಸಾದ್ರಹಳ್ಳಿ ಬಿಟ್ಟು ಮುಂದೆ ಉಗನವಾಡಿ ಲೋಡ್ ಮಾಡೋಕ್ಕೆ ಬಂದಿದ್ದೀನಿ. ಅರ್ಜುನ ನೋಡಿ ಇಲ್ಲಿ ಎಷ್ಟು ಚಿಕ್ಕಿ ನಮ್ಮ ಅರ್ಜುನ ಇಲ್ಲೇ ನಿಲ್ಸಿದ್ದೀನಿ. ಇಲ್ಲೇ ನಮಗೆ ಲೋಡ್ ಮಾಡೋಕ್ಕಿದ್ದು. ಇದು ಕಲ್ಲು ಗ್ರಾನೈಟ್ ಲೋಡ್ ಮಾಡೋಕ್ಕಿದೆ ಫ್ಯಾಕ್ಟ್ರಿಲಿ. ಇಲ್ಲೆಲ್ಲ ಇದೆಲ್ಲ ಇಲ್ಲಿ ಬಿಡ್ಬೇಕು, ಗಾಡಿ ರಿವರ್ಸ್ ಬಿಡಬೇಕು. ಇನ್ನು ಅವ್ರು ಯಾರು ಬಂದಿಲ್ಲ. ಅವ್ರು ಬಂದಮೇಲೆ ಡೋರ್ ಓಪನ್ ಮಾಡಿ ರಿವರ್ಸ್ ಬಿಡಬೇಕು. ಉಗನವಾಡಿ ಲೋಡ್ ಮಾಡೋಕ್ಕೆ ಬಂದಿರೋದು. ನೈಟೇ ಬಂದು ಆಲ್ಟಾಗು ಅಂತ ಹೇಳಿದ್ರು. ನಿನ್ನೆ ಗಾಡಿಯೆಲ್ಲ ಕೆಲಸ ಮಾಡಿಸ್ಕೊಂಡು ಶೋರೂಮಲ್ಲಿ ಕೆಲಸ ಇದ್ದಿದ್ದು ಲ್ಯಾಪ್ಟಾಪೆಲ್ಲ ಹಾಕ್ಸ್ಕೊಂಡು ಮತ್ತು ಬೆಡ್ಡಿಂಗೆಲ್ಲ ಹಾಕ್ಸ್ಕೊಂಡು ಮಧ್ಯಾಹ್ನ 3 ಗಂಟೆಗೆ ಕೆಲಸ ಆಯಿತು. ಅಲ್ಲಿ ನಮ್ಮ ಗುರುಗಳು ನಮ್ಮ ಅಣ್ಣ ಎಲ್ಲ ಬಂದಿರಲ್ಲ, ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಆರಾಮಾಗಿದ್ದು ರಾತ್ರಿ ಎಂಟ್ರಿ ಮುಗಿಸ್ಕೊಂಡು 9-10 ಗಂಟೆಗೆ ತಗೊಂಡು ಇಲ್ಲಿ ಬಂದೆ. ನೈಟೇ ಬಂದು ಇಲ್ಲಿ ಆಲ್ಟ್ ಆಗಿದ್ದೆ. ಇವಾಗ ಲೋಡ್ ಮಾಡಿಸ್ಬೇಕು. ಇನ್ನು ಯಾರೂ ಬಂದಿಲ್ಲ, ಎಲ್ಲ ವೇಟಿಂಗ್. ಯಾವುದು ಮಾರುತಿ ಗ್ರಾನೈಟ್ಸ್ ಅಂತ ಇದು ಹೊಸದಿದು ಫ್ಯಾಕ್ಟ್ರಿ. ಎಲ್ಲ ನೋಡ್ರೆ ಕಾಣ್ತಾರೆ, ಎಲ್ಲ ಹೊಸದಾಗಿ ಕಾಣ್ತಾರ. ಫ್ಯಾಕ್ಟ್ರಿ ಬಂದು ಈ ಕಡೆ ಕಾಣಲ್ಲ, ಹೊಸ ಫ್ಯಾಕ್ಟ್ರಿ. ಸದ್ಯಕ್ಕೆ ಈಗ ಹೋಗೋಣ, ಟೀ ಕುಡ್ಕೊಬಂದು ಗಾಡೀಲಿ ನಾಷ್ಟ ಎಲ್ಲ ರೆಡಿ ಮಾಡ್ಕೋಬೇಕು. ಹೋಟ್ಲು ಬೇಡ, ಹೋಟ್ಲಲ್ಲಿ ನಾಷ್ಟ ಸಿಗೋಲ್ಲ ಇಲ್ಲಿ ಮೇಯ್ನಾಗಿ. ಅಲ್ಲೋಗಿ ಟೀ ಕುಡ್ಕೊಬಂದ್ಬಿಟ್ಟು ಗಾಡೀಲಿ ನಾಷ್ಟ ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ಅವರು ಬರ್ತಾರೆ. ತಾರ್ಪಲ್ಲು ಕೆಳಗಡೆ ಹಾಕ್ಬಿಟ್ಟು ಮಡಚಬೇಕು. ಕೆಳಗಡೆ ಹಾಕಿ ಅಲ್ಲ ಸಕ್ಕರೆದದು ಕೆಳಗಡೆ ಹಾಕಿ ಕ್ಲೀನಾಗಿ ಮಡ್ಚ್ಕೋಬೇಕು. ಅವರು ಅಲ್ಲಿ ಅವರೇ ಮಡ್ಚಿದ್ದು ಅಷ್ಟು ದೊಡ್ಡದಾಗಿ ಮಡ್ಚಿಟ್ಟಾರೆ. ಚಿಕ್ಕದಾಗಿ ಮಡ್ಚ್ಬಿಟ್ಟು ಒಳಗಡೆ ತೆಗೆದಿಕ್ಬೇಕು. ಅದು ನೆನೆಯಂಗಿಲ್ಲ, ಅದು ಸಕ್ಕರೆ ತಾರ್ಪಲ್ ಅದು ನೆನೆಯಂಗಿಲ್ಲ. ಅದು ನೆಂದ್ರೆ ಮಾತ್ರ ಎಲ್ಲ ಎಡವಟ್ಟಾಗ್ಬಿಡ್ತೈತೆ, ಮತ್ತು ಸಕ್ಕರೆ ಹೊಡ್ಗೋದಾಗ ಹಾಕೋಕ್ಕಾಗಲ್ಲ. ಹಂಗಾಗಿ ಬರ್ರಿ ನಮ್ಮ ಜರ್ನಿ ನಾವು ಸ್ಟಾರ್ಟ್ ಮಾಡೋಣ. ಈ ಟ್ರಿಪ್ಪು ಲೋಡ್ ಬಂದು ಎಲ್ಲಿಗಪ್ಪ ಅಂದರೆ ಮಂಗಳೂರು. ಮಾಮೂಲಿ ಮಂಗಳೂರಿಗೆ ಹೋಗಿ, ಮಂಗಳೂರಿಂದ ಹೊಸಪೇಟೆ ಹೋಗಿ, ಹೊಸಪೇಟೆಯಿಂದ ಗೋವಾ ಹೋಗಿ, ಗೋವಾದಿಂದ ಬಿಜಾಪುರ, ಬೆಳಗಾಮು ಆ ಸರೌಂಡಿಂಗ್ ಹೋಗಿ ಬೆಂಗಳೂರಿಗೆ ಬರೋದು. ನಮ್ಮ ಲಿಫ್ಟ್ ಟ್ಯಾಕ್ಸ್ ಇದೆ. ಲೋಡ್ ಗಾಡಿಯಲ್ಲಿ ಚೆಕ್ ಮಾಡಬೇಕಿದು ಹೆಂಗಾಗುತ್ತೆ ಅನ್ನೋದು. ನೋಡಿ ಇಲ್ಲಿ ಮಾಡಿದ್ದಾರೆ ನೋಡಿ. ಈ ಬೆಡ್ಡಿಂಗ್ ಕೊಟ್ಟಿದ್ದು ನಿನ್ನೆ ಎಕ್ಸ್ಟ್ರಾ. ಈ ಕಡೆ ಒಂದು ಆ ಕಡೆ ಒಂದು 2 ಕಡೆನೂ ಎಕ್ಸ್ಟ್ರಾ ಕೊಟ್ಟಿದ್ದು. ಅದೇನೆ ಏನಕ್ಕಂದರೆ ಅದು ಈಗ ನೋಡಿ ಟಯರನ್ನೆಲ್ಲ ಕೂತ್ಕೋತಿರಲಿಲ್ಲ, ಕುಣಿಯೋದು ಟಯರ್ ಡಗ 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 ಅಂತ ಕುಣಿದು ಈ ಬೋಲ್ಟೆಲ್ಲ ಲೂಸಾಗಿ ಹೋಗ್ಬಿಟ್ಟಿದ್ವು. ಹಂಗಾಗಿ ನಿನ್ನೆ ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದಿದ್ದೀವಿ. ನೋಡೋಣ, ಈ ಟ್ರಿಪ್ಪು ಹೋದಾಗಲೇ ಗೊತ್ತಾಗುತ್ತೆ ಏನು ಎತ್ತ ಅನ್ನೋದು. ಲೋಡ್ ಮಾಡಿಸ್ಕೊಂಡು ಓಡಿಸ್ತೀವಲ್ಲ, ಮತ್ತೆ ಕುಣಿತೈತಾ ಏನೇನು. ಬೆಡ್ಡಿಂಗ್ ಹಾಕ್ಸಿದ್ದೀವಿ, ಕುಣಿಯಲ್ಲ. ನೋಡ್ಬೇಕು ಹೆಂಗಾಗುತ್ತೆ ಅಂತ. ಈಗ ಸದ್ಯಕ್ಕೆ ಗಾಡಿ ನಮ್ಮ ಅರ್ಜುನ ಇಲ್ಲೇ ಬಿಟ್ಟಿದ್ದೀವಿ. ಹೋಗಿ ಟೀ ಕುಡ್ಕೊಂಬರೋಣ. ಟೀ ಕುಡ್ಕೊಂಬರೋಕ್ಕೂ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಅರ್ಧ ಕಿಲೋಮೀಟ್ರ್ ಹೋಗ್ಬೇಕು. ಹೋಗಿ ಟೀ ಕುಡ್ಕೊಬಂದು ಆಮೇಲೆ ಮುಂದಿನ ಕೆಲಸ. ಸ್ನೇಹಿತರೆ, ನಿನ್ನೆ ನಮ್ಮ ಓನರು ಒಂದಿಷ್ಟು ಲಗೇಜು ತಗೊಬಂದು ಕೊಟ್ಟಾರೆ. ಏನೇನು ಕೊಟ್ಟರೆ ಅನ್ನೋದೇ ನೋಡ್ಕೊಂಡಿಲ್ಲ. ಹಂಗೆ ತೆಗೆದು ಇಟ್ಬಿಟ್ಟಿದ್ದೀನಿ. ಏನೇನು ತಗೊಬಂದು ಕೊಟ್ಟವ್ರೆ, ನಮ್ಮ ಗಾಡಿಗೆ ಎಷ್ಟೆಷ್ಟು ಏನೇನು ಯೂಸ್ ಆಗೋದು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ನೋಡ್ರಿ. ಫಸ್ಟು ಟೂಲ್ಸ್ ಬಾಕ್ಸ್ ಓಪನ್ ಮಾಡಿಬಿಡೋಣ. ಸ್ವಲ್ಪ ಕೆಲಸಗಳು ಸಿಕ್ಕಾಪಟ್ಟೆ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಳ್ಳೋಣ. ನೋಡಿ ದೊಡ್ಡದಾದ ಒಂದು ಟ್ರಂಕ್ ತಗೊಬಂದಾರೆ. ಏನಕ್ಕಂದರೆ ಸ್ಪಾನರ್ ಮಾಡ್ಬೇಕು. ಆಮೇಲೆ ವೇಸ್ಟ್ ಕೈಗೆ ಒರೆಸ್ಕೊಳ್ಳೋಕ್ಕೆ
ಗ್ರೀಸ್ ಹೊಡಿಬೇಕಾರೆ. ಆಮೇಲೆ ಇದು ನೋಡಿ, ಇದು ಏನು ಎತ್ತ ಅನ್ನೋದು ಮುಂದೆ ತೋರಿಸ್ತೀನಿ. ಯಪ್ಪ, ಏನು ಇಷ್ಟೊಂದು ತೂಕ ಐತೆ ಕಡೆ ಇರಲಿ. ಇದು ಬಾಕ್ಸ್ ಒಳಗಡೆ ಎಷ್ಟು ಐಟಮ್ ಇಟ್ಟವ್ರು ಅನ್ನೋದು ತೋರಿಸ್ತೀನಿ ನೋಡಿರಿ. ಇವಾಗ ಈ ಟ್ರಂಕ್ ಒಳಗಡೆ ಇಲ್ಲಿ ನೋಡಿ, ಇದು ನಮ್ಮ ಹ್ಯಾಡ್ ಬ್ಲೂ ಹಾಕೋಕ್ಕೆ ಪೈಪು ನೋಡಿ, ಇಲ್ಲಿ ಆಫ್ ಮಾಡೋದು. ಇದು ಪ್ರೆಸ್ ಮಾಡಿದರೆ ಎಳೆ ಬರ್ತೈತೆ. ಇವಾಗ ಹ್ಯಾಡ್ ಬ್ಲೂ ಹಾಕಬೇಕು. ಗಾಡಿ ಒಳಗೆ ಹ್ಯಾಡ್ ಬ್ಲೂ ಇಲ್ಲ, ಹಾಕೋಣ ಆಮೇಲೆ ನೋಡೋಣ. ಹೆಡ್ಲೈಟ್ ಬಲ್ಪ್ ನೋಡಿ ಎಷ್ಟು ತಂದವ್ರೆ, 2, 4, 6, 8, 10 ಫಿಲಿಪ್ಸ್ ಕಂಪ್ನಿದು 10 ಹೆಡ್ಲೈಟ್ ಬಲ್ಪ್ ತಂದವ್ರೆ. ಸ್ಪೇರು ಹೋದಂಗೆ ಎತ್ತಾಕೋಬೋದು, ಏನು ಸಮಸ್ಯೆ ಇಲ್ಲ. ಆಮೇಲೆ ಇದು ಇಲ್ಲಿದು ಲೈಟ್ ಬರುತ್ತೆ, ಇಲ್ಲಿ ಕಾರ್ನರಾಗ ಮೇಲೆ ಅದು ಹೋಗ್ಬಿಟ್ಟಿತ್ತು. ಇದನ್ನು ತಗೊಬಂದವ್ರೆ. ಇದಿಲ್ಲೆಲ್ಲೂ ಸಿಗೋಲ್ಲ, ಇದು ತಮಿಳ್ನಾಡೆಲ್ಲ ಸಿಗುತ್ತೆ. ನಮ್ದು ಇನ್ನೊಂದು ಗಾಡಿ ಬಾಡಿಗೆ ಬಂದುಬಿಟ್ಟಿದ್ರು ನಮ್ಮ ಓನರ್ ಫ್ರೆಂಡ್ದು, ಅದು ತಗೊಂಬರೋಕ್ಕೆ ಹೋದಾಗ ಇದನ್ನು ತಗೊಬಂದವ್ರೆ. ಇದನ್ನು ಫಿಟ್ ಮಾಡಬೇಕು. ಆಮೇಲೆ ಇದು ಬಂದ್ಬಿಟ್ಟು ಇದು ಗೇರ್ ಲಿವರ್ ನ್ಯಾಬ್ ನೋಡಿ, ಈ ಥರ ಐತಲ್ಲ, ಇದು ಚೆನ್ನಾಗೈತೆ. ಆದ್ರೂ ಇನ್ನೊಂದು ತಂದವ್ರೆ ಸ್ಪೇರಾಗಿ ಇರಲಿ ಅಂತ ಸ್ಪೇರು. ಇದು ಚೆನ್ನಾಗೇ ಐತೆ ನೋಡಿ, ಇದು ಚೆನ್ನಾಗೇ ಐತೆ. ಹೋದಾಗ ಹಾಕ್ಕೊಳಕ್ಕಂತ ಸ್ಪೇರ್ ತಗೊಬಂದವ್ರೆ. ಯಾಕಂದರೆ ಮತ್ತೆ ತಮಿಳ್ನಾಡಿಗೆ ಹೋಗೋಕ್ಕಾಗಲ್ವಲ್ಲ, ಅದಕ್ಕೆ. ಮತ್ತು ಇನ್ನೇನು ತಂದವ್ರಪ್ಪ, 2 ಲೈಟು ನೆಗಡಿ ಆಗ್ಬಿಟ್ಟೈತೆ. 2 ಲೈಟು ಸೈಡ್ ಬಾಡಿಗೆ ಬರೋ ಲೈಟ್. ಇದು ವೈಟ್ ಕಲರ್ ಒಂದು ಹೋಗಿತ್ತು, ಒಂದು ಎಕ್ಸ್ಟ್ರಾ ತಂದಾರೆ. ಇಷ್ಟೊಂದು ಐಟಮ್ ಹೊತ್ತು ಬಂದಿದ್ದಾರೆ. ಈ ಟ್ರಂಕ್ ಏನಕ್ಕಪ್ಪ ಅಂದರೆ ಸ್ಪಾನರ್ ಮಡಗೋಕ್ಕೆ. ಸ್ಪಾನರ್ಗಳು ಸಿ ಇಲ್ಲ, ಸ್ಪಾನರ್ಗಳು ಮಡಗಕ್ಕಂತೇಳಿ ಇದು ತಂದವ್ರೆ. ವೇಸ್ಟ್ ನೋಡಿ, ಸಿ ತಂದಿಲ್ಲ. ಇಷ್ಟ ಆಯಿತು. ಇದ್ರಾಗೆ ಈ ಹೆಡ್ಲೈಟ್ ಬಲ್ಪ್ ಒಂದು ಯಾವ ಓನರ್ಗಳು ಮಡಗಲ್ಲ, ಅಷ್ಟು ಮಡಗವ್ರೆ ನೋಡಪ್ಪ. ಇದು ಅಷ್ಟೇ ಸ್ಪೇರು, ಹೋದಾಗ ಕೊಡಿಸ್ತಾರೆ. ಯಾವ ಓನರೂ ಮುಂಚೆನ ಕೊಡಿಸಲ್ಲ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನೋಡಿ, ಇದೈತಲ್ಲ, ಇದು ಎಲ್ಲಕ್ಕಿಂತ ಮುಖ್ಯವಾಗಿ ಏನನ್ನೋದನ್ನು ತೋರಿಸ್ತೀನಿ ನೋಡಿರಿ. ಇವಾಗ ನೋಡಿ, ಇವೆಲ್ಲೂ ಲಾಕ್ ಓಪನ್ ಮಾಡಬೇಕು. ಮೊಬೈಲ್ ಯಾರೋ ಒಬ್ರು ಇಟ್ಕೊಳ್ಳೋದಿದ್ರೆ ಕ್ಲಿಯರಾಗಿ ವೀಡಿಯೋ ಮಾಡ್ಬೋದು. ನಾವೇ ಹಿಡ್ಕೊಂಡು ನಾವು ಮಾಡ್ಕೊಂಡ್ರೆ ಕಷ್ಟ. ನೋಡಿದ್ರಾ, ಇದು ಬಂದ್ಬಿಟ್ಟು ನಮ್ಮ ವೀಲ್ ಬೋಲ್ಟು ಲೂಸ್ ಮಾಡೋದಿದು ಮಿಷಿನು. ಇದನ್ನು ಯಾರೂ ಮಡಗಲ್ಲ, ನಮ್ಮ ಓನರ್ ಮಡಗ್ತಾರೆ. ಇವಾಗ ಒಬ್ಬೊಬ್ಬರವ್ರು ತಗೋತಾರೆ. ಇದು ಪ್ರತಿಯೊಂದು ಗಾಡಿಗೆ ಇರಬೇಕು. ಏನಕ್ಕಪ್ಪ ಅಂದರೆ ವೀಲ್ ಬೋಲ್ಟ್ಗಳು ಮಿಷಿನಾಗೆ ಟೈಟ್ ಮಾಡ್ತೀವಿ ಗೊತ್ತಾ, ಅದು ಲೂಸ್ ಆಗಲ್ಲ. ಸಡನ್ನಾಗಿ ಫುಲ್ಲು ಟೈಟ್ ಆಗಿಬಿಡ್ತೈತೆ. ಇಬ್ಬರು ಮೂವರಿಂದ ಎಷ್ಟು ತುಳಿದ್ರೂ ಲೂಸ್ ಆಗಲ್ಲ. ಇದು ಮಿಷಿನಲ್ಲಿ ಆರಾಮಾಗಿ ಲೂಸ್ ಮಾಡ್ಬೋದು. ಇದು ಲೂಸ್ ಮಾಡೋದು ಹೆಂಗೆ ಅನ್ನೋದು ಮತ್ತೆ ಯಾವ ಥರ ಕೆಲಸ ಬಂದಾಗ ತೋರಿಸ್ತೀನಿ. ಇದು ಬಿಟ್ಟಿದು ವೀಲ್ ಸ್ಪಾನರ್ದು. ಇದು ಅಂದರೆ ಒಂದು 2 ಗಾಡಿದು ಬರುತ್ತೆ. ಒಂದು ಸಣ್ಣ ಗಾಡಿದು, ಇದು ದೊಡ್ಡ ಗಾಡಿದು. 33 ಸೈಜ್ ಒಂದು, 30 ಸೈಜ್ ಒಂದು ಬರುತ್ತೆ. ಅದು ಯಾವ ಸೈಜ್ ಬರುತ್ತೆ ಅದನ್ನ ಹಾಕೋಬೇಕು. ನಮ್ಮದು 33 ಸೈಜ್ ನಮ್ಮದು. ಇದೊಂದು ಎಕ್ಸ್ಟ್ರಾ, ಯಾಕಂದರೆ ಇದು ಒಂದು ಮಿಷಿನ್ ಅಂದರೆ ಎಲ್ಲ ಗಾಡಿಗೂ ಬರೋ ಥರ ಕೊಟ್ಟಿರ್ತಾರೆ. ಇದು ಮಿಷಿನು, ಇದು ಹಾಕೊಂಡು ತಿರುಗಿಸೋದು. ಇದು ಯಾವ ಥರ ಕೊಟ್ಟಿದೆ ನೋಡಿ. ಇದೇನಿದು, ಇದು ಒಂದು ರಾಡು, ಸ್ಪೇರ್ ರಾಡು ಎಕ್ಸ್ಟ್ರಾ ಉದ್ದಕ್ಕೆ ಹಾಕೊಂಡು ತಿರುಗ್ಸೋಕ್ಕೆ ನೋಡಿ. ಇಲ್ಲಿ ಹಾಕ್ಕೊಂಡು ತಿರುಗಿಸೋ ಟೈಪ್ ಕೊಟ್ಟವ್ರೆ. ಏನಕ್ಕಂತ ಇದು ಸ್ಪೇರ್ ರಾಡ್. ಇದು ತೂಕ ಇಲ್ಲ, ಏನಿಲ್ಲ, ಏನು ಕೊಟ್ಟವನೇ ಗೊತ್ತಿಲ್ಲ. ಇದು ಇಲ್ಲಿ ಹಾಕ್ಬಿಟ್ಟು ತಿರುಗಿಸೋದು. ಇದು ಸರಿ, ಅದು ಆ ಕಡೆ ಇರಲಿ. ಹೆಂಗೋ ಮಿಷಿನ್ ತಂದು ಕೊಟ್ಟಿದ್ದಕ್ಕೆ ಒಂಥರ ಖುಷಿ. ಏನಕ್ಕಪ್ಪ ಅಂದರೆ ದಾರಿಯಲ್ಲಿ ಗಾಡಿ ಪಂಚರ್ ಆಗಿಬಿಟ್ರೆ ಟೈಯರ್ಗಳು ಬಿಚ್ಚೋಕ್ಕಾಗಲ್ಲ. ವೀಲ್ ಬೋಲ್ಟ್ಗಳು ಮೊನ್ನೆ ನಮ್ಮ ಶ್ರೀಧರ್ ಗೊತ್ತಿರಬೇಕಲ್ಲ, ಶ್ರೀಧರ್ ಅವ್ರದ್ದೊಂದು ರೋಡಲ್ಲಿ ಪಂಚರ್ ಆಗಿಬಿಟ್ಟು 2-3 ಬೋಲ್ಟ್ ಬಿಚ್ಚೋಕ್ಕೆ ಬರ್ದೇನೆ ಹೊಸಿ ಅನುಭವಿಸಿಲ್ಲ. ಅವರು ಹೊಸಿ ಕಷ್ಟ ಅನುಭವಿಸಿಲ್ಲ. ಸಾಕು ಹೋಗ್ಬಿಟ್ಟಿತ್ತು. ಇದಿದ್ದರೆ ಈಸಿಯಾಗಿ ಬಿಚ್ಚಿಬಿಡ್ಬೋದು. ಪ್ರತಿಯೊಂದು ಗಾಡಿಯಲ್ಲೂ ಮಡಗೋದು ಉತ್ತಮ. ಇದು
ನಮ್ಮ ಗಾಡಿಯಲ್ಲಿ ನಮ್ಮ ಓನರ್ ನಿನ್ನೆ ಅವಾಗ ಹಳೆ ಗಾಡಿಯಲ್ಲಿ ಮಡಗವ್ರೆ, ಈ ಗಾಡಿಗೆ ಇರಲಿಲ್ಲ. ನಿನ್ನೆ ಎಲ್ಲ ತಗೊಬಂದು ಕೊಟ್ರಪ್ಪ ಹೊಸದು. ಇದು ನನ್ನ ಅನಿಸಿಕೆ 3,000 ಸಮಥಿಂಗ್ ಏನು ಐತೆ, ಕರೆಕ್ಟಾಗಿ ಗೊತ್ತಿಲ್ಲ ನನಗಿದು ಎಷ್ಟು ಅಂತ. ಓನರ್ ಕೇಳಿದ್ರೆ ಗೊತ್ತಾಗುತ್ತೆ, ನೆಕ್ಸ್ಟ್ ಕೇಳ್ಬಿಟ್ಟು ಹೇಳ್ತೀನಿ. ಸದ್ಯಕ್ಕೆ ಇವೆಷ್ಟು ತಂದು ಕೊಟ್ಟಿದ್ದಾರೆ ಗಾಡಿ ಒಳಗೆ. ಇವೆಲ್ಲ ತೆಗೆದು ಕ್ಲೀನಾಗಿ ಇಕ್ಬಿಡೋಣ. ಕ್ಲೀನಾಗಿ ಇಕ್ಕೊಂಡು ರೋಡಿಗೆ ಸಮಸ್ಯೆ ಆಗದಿರಂಗೆ ಎಲ್ಲ ಜೋಡಿಸಿಕ್ಬಿಟ್ಟು ಇದು ಮಾಡೋಣ. ಅದ್ರ ಜೊತೆಗೆ ಏನಪ್ಪ ಅಂದರೆ, ಏನು ಗಾಡೀಲಿ ಸಮಸ್ಯೆ ಬರಬಾರ್ದು ಅಂತೇಳಿ ಎಲ್ಲ ಥರದ ಐಟಮ್, ಯಾವ ಥರ ಐಟಮ್ ಬೇಕು ಎಲ್ಲ ಸ್ಪೇರ್ ತಂದು ಇಕ್ತಾರೆ. ಬಲ್ಪ್ಗಳಾಗಲಿ ಮತ್ತೊಂದಾಗಲಿ, ಅದೊಂದು ಖುಷಿ ಗಾಡಿ ಒಳಗೆ ನಮಗೆ. ಮತ್ತು ನನಗೆ ಮಿಷಿನ್ ತಗೊಬಂದಿದ್ದೆ ಭಾಳ ಖುಷಿ ಆಯಿತು. ಯಾಕಂದರೆ ಲಾಸ್ಟ್ ಟೈಮು ನಮ್ಮ ಅಂಬಾರಿಯಲ್ಲಿ ಉಡುಪಿ ತವ ಟೈರ್ ಹೊಡೆದಾಗ ರಾತ್ರಿ 10 ಗಂಟೆ ಟೈರ್ ಹೊಡೆದೋಗಿರೋದಕ್ಕೆ ಫ್ರಂಟ್ ಟೈರು ಹೆಚ್ಚು ಕಮ್ಮಿ ಮಾರನೇ ದಿವಸ 12 ಗಂಟೆ ಅಂದರೆ 14 ಅವರು ಅಲ್ಲೇ ವೆಯ್ಟ್ ಮಾಡಿದ್ದೀನಿ. 2 ಬೋಲ್ಟ್ ಬರ್ತಾಯಿಲ್ಲ. ರಾತ್ರೆಲ್ಲ ಸಾಹಸ ಮಾಡಿ ವೀಲ್ ಬೋಲ್ಟು ಸ್ಪಾನರ್ಗಳು ಎಲ್ಲ ಕಟ್ಟಾಗ್ಬಿಡೋದು. ಇದು ವೀಲ್ ಸ್ಪಾನರು ಜಾಕ್ ರಾಡು ಎಲ್ಲ ಕಟ್ ಮಾಡಿ, ಪಕ್ಕದಲ್ಲಿ ಪಂಚರ್ ಅಂಗಡಿ ಇತ್ತು ಆಪೋಸಿಟ್ ರೋಡಲ್ಲಿ, ಅಲ್ಲೂ ಮಾಡೋಕ್ಕಾಗಲಿಲ್ಲ, ಅದನ್ನು ಬಿಚ್ಚೋಕ್ಕಾಗಲಿಲ್ಲ. ಲಾಸ್ಟಿಗೆ ಅದನ್ನು ಹಂಗೆ ಹಾಕಿ ಹಂಗೆ ಹೊಡೆದೋಗಿರೋ ಟೈರಲ್ಲೇ ಓಡಿಸ್ಕೊಂಡೋಗಿ ಮಿಷಿನಲ್ಲಿ ಕಟ್ ಮಾಡಿ ತೆಗೆದಿದ್ವಿ. ಗ್ರೈಂಡರ್ ಮಿಷಿನಲ್ಲಿ ಕಟ್ ಮಾಡಿ, ಗ್ರೈಂಡಿಂಗಲ್ಲಿ ಕಟ್ ಮಾಡಿ ತೆಗೆದಿದ್ವಿ 2 ಬೋಲ್ಟು. ಆ ಥರ ಸಮಸ್ಯೆ ಆಗುತ್ತೆ. ಈ ಮಿಷಿನ್ ಇದ್ದರೆ ಫುಲ್ಲು ಸೇಫ್ಟಿ, ನಮಗೆ ಯಾವ ಸಮಸ್ಯೆ ಬರಲ್ಲ. ನೋಡಿ ಇಷ್ಟೆಲ್ಲ ಕೊಡಿಸಿದ್ದಾರೆ ನಮ್ಮ ಯಜಮಾನ್ರು, ನಮ್ಮ ಓನರ್. ನಮ್ಮ ಗಾಡಿಯಲ್ಲಿ ದಾರಿಯಲ್ಲಿ ಯಾವುದೇ ಕಷ್ಟ ಅನುಭವಿಸ್ಬಾರ್ದು ಅಂತೇಳಿ ಎಲ್ಲ ಥರದ್ದು ಕೊಡಿಸಿದ್ದಾರೆ. ಬರಲಿ ಇವೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ತೆಗೆದು ಒಳಗೆ ಇಟ್ಬಿಡೋಣ, ಆಮೇಲೆ ಸಿಗೋಣ. ಅಷ್ಟೊತ್ತು ಗಾಲಿ ಇನ್ನೂ ಲೇಬರ್ಗಳು ಬಂದಿಲ್ಲ, ಬರ್ತಾರೆ ಲೋಡಿಂಗ್ ಸ್ಟಾರ್ಟ್ ಮಾಡಿದಾಗ ನೋಡೋಣ. ಸ್ಪಾನರ್ ನೋಡಿ ಸ್ನೇಹಿತರೆ, ಎಷ್ಟು ಸ್ಪಾನರ್ ಐತೆ. 06 ಹಿಡಿದು 35ವರೆಗೂ ಇದೆ. ಎಲ್ಲ 2 ಸ್ಪಾನರ್ಗಳು 35ವರೆಗೂ. ಸ್ಕ್ರೂ ಡ್ರೈವರು 2-3 ಸ್ಕ್ರೂ ಡ್ರೈವರ್ ಮಡಗವ್ರೆ. ಎಲ್ಲ ಥರದ ಸ್ಪಾನರ್ಗಳು. ಟೂಲ್ಸ್ ಬಾಕ್ಸ್ ಇನ್ನೂ ಕಮ್ಮಿ ಜಾಗ ಬೇಜಾನ್ ಉಳಿತೈತೆ. ಇದ್ರಾಗ ಬೇರೆ ಏನಾರ ಮಡಗೋಣ. ಟೂಲ್ಸ್ ಬಾಕ್ಸ್ ಎಲ್ಲ ಕ್ಲೀನಾಗಿ ಜೋಡಿಸಿಕ್ಕಿದ್ದಾಯಿತು ನೋಡಿ. ಎಲ್ಲ ಇಲ್ಲಿ ಸ್ಟವ್ ಬಾಕ್ಸ್ ಒಳಗೆ ಒಂದು ಇದು ಫ್ಲಾಪು, ಜಾಕ್ ಅಂತೂ ಹೆವಿ ಜಾಕು ವೇಸ್ಟು. ಇಲ್ಲಿ ಜಾಕಿಗೆ ಆಯಿಲ್ ಸಿಲಿಂಡರ್ ಹಾಕಿಕ್ಕೆ ಹೋದರೆ ಅದಕ್ಕೆ ಆಯಿಲು, ಸ್ಪೇರು, ಟೂಲ್ಸ್, ಸ್ಪಾನರ್ದು, ವೀಲ್ ಬೋಲ್ಟ್ ಬಿಚ್ಚೋದು, ಕಟ್ಟೆಗಳು ಎಲ್ಲ ಕ್ಲಿಯರ್ ಆಯಿತು. ಇವಾಗ ಇವನ್ನ ತೆಗೆದು ಮೇಲೆ ಮಡಗ್ಬಿಡೋಣ. ಲೈಟ್ಗಳನ್ನೆಲ್ಲ ಮಡಗ್ಬಿಟ್ಟು ಇದನ್ನು ಮೇಲೆ ಮಡಗ್ಬಿಟ್ರೆ ಎಲ್ಲ ಕೆಲಸ ಕ್ಲಿಯರ್. ಅಡುಗೆ ಮಾಡ್ಕೊಂಡು ಒಂದು ಎಕ್ಸ್ಟ್ರಾ ಸ್ಪೇರ್ ಡಬ್ಬ ಉಳ್ಕೊಂತಿದ್ದು, ಏನಕ್ಕೆ ಯೂಸ್ ಇಲ್ಲ, ಬಿಸಾಕೋದು ಕೆಲಸ. ಬರ್ರಿ ಇನ್ನೇನು ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ. ನೋಡಿ ಸ್ನೇಹಿತರೆ, ಫೈನಲ್ಲಾಗಿ ನಮ್ಮ ಅರ್ಜುನ ಲೋಡ್ ಆಗಿದ್ದಾನೆ. ನೋಡಿ ಹಗ್ಗ ತರಪಲ್ಲಿ ಯಾವ ಥರ ಹಾಕಿದ್ದೀನಿ. ಟೈಮ್ ಆಲೆ 8:15 ಆಗಿದೆ. ಕತ್ಲೆ ತಾರ್ಪಲ್ ಹಗ್ಗ ಹಾಕ್ಲೇಬೇಕಂತ ಹೇಳಿದ್ದಾರೆ, ಅದಕ್ಕೆ ಹಾಕಿದ್ದೀವಿ. ನೋಡಿ ಯಾವ ಥರ ಹಾಕಿಟ್ಟಿದ್ದೀವಿ ನೋಡಿದ್ರ. ಫುಲ್ಲಾಗಿ ಹಗ್ಗ ತಾರ್ಪಲ್ ಹಾಕಿದ್ದೀವಿ. ಎಲ್ಲ ಬಾಂಬೆ ಗಂಟೆ ಹಾಕಿ ಎಳೆದಿರೋದು. ಡೋರ್ ಓಪನ್ ಇರೋದ್ರಿಂದ ಎಲ್ಲ ಬಾಂಬೆ ಗಂಟೆ ಹಾಕಿ ಬಿಗ್ಗೆ ಎಳೆದಿಟ್ಟಿದ್ದೀವಿ. ನೋಡೋಣ, ಫಸ್ಟ್ ಇಲ್ಲಿಂದ ಹೊರಡೋಣ, ಆಮೇಲೆ ನೋಡೋಣ. ಟೈಮು 5 ಗಂಟೆ. ಎಲ್ಲಿದ್ದೀನಪ್ಪ ಅಂದರೆ ಹಾಸನ ಬಿಟ್ಟು ಮುಂದೆ ಹೋಯ್ತಾ ಇದ್ದೀನಿ. ಆಲ್ದೂರು ಕ್ರಾಸ್ ಇದು. ನೆಕ್ಸ್ಟ್ ಭೈರಾಪುರ ಸಿಗುತ್ತೆ. ಅಲ್ಲಿಂದ ಬಿಟ್ಟಿದ್ದು ಲೇಟ್ ಆಯಿತು. ರಾತ್ರಿ ಬಿಟ್ಟು ಬಂದು ಬಂಕಲ್ಲಿ ಬಂದು ಡೀಸೆಲ್ ಹಾಕೊಂಡು ಅಲ್ಲೊಂದು ಸ್ವಲ್ಪ ಕಿರಿಕಾಯಿತು. ಅಲ್ಲಿ ಬಂಕಲ್ಲಿ ಡೀಸೆಲಲ್ಲಿ ಅಲ್ಲಿ ಕಿರಿಕ್ ಮಾಡ್ಕೊಂಡು ಸೀದಾ ಬರ್ತಾಯಿದೆ ಶಾಂತಿಗ್ರಾಮ ಟೋಲಲ್ಲಿ ಬಂದು. ಯಾಕೋ ಬೇಜಾರಾಯಿತು. ಆಮೇಲೆ ಇನ್ನೊಂದು ನಿದ್ದೆ ಬೇರೆ ಯಾಕೋ ಸಿಕ್ಕಾಪಟ್ಟೆ ಹೇಳಿತ್ತು. 1 ಅವರ್ ನಿಲ್ಲಿಸಿ, 1 ಅವರೇ ಟೈರ್ ಬೇರೆ ಬಿಸಿ ಆಗಿತ್ತಲ್ವಾ, ಅದಕ್ಕೂ ಇದಕ್ಕೂ ಸರಿ ಹೋಗುತ್ತೆ ಅಂದ್ಬಿಟ್ಟು 1 ಅವರ್ ನಿಲ್ಲಿಸಿ ಟೈರೆಲ್ಲ ತಣ್ಣಗೆ ಮಾಡ್ಕೊಂಡು ಹೋಯ್ತಾ ಇದ್ದೀನಿ. ಇವಾಗ 5 ಗಂಟೆ. ಇವಾಗ ಈಗ ಎಲ್ಲಿದ್ದೀನಪ್ಪ ಅಂದರೆ ಇದು ಭರತ್ವಳ್ಳಿ ಅಂತ ಹೇಳಿದ್ದು. ಇದಾದಮೇಲೆ ನೆಕ್ಸ್ಟ್ ಆಲ್ದೂರು ಕ್ರಾಸು, ಆಮೇಲೆ ಭೈರಾಪುರ ಬರೋದು. ಇದು ಭರತ್ವಳ್ಳಿ ಅಂತ ಇಲ್ಲಿ ಬೋರ್ಡ್ ಐತೆ ನೋಡಿ. ಹೊಸಿ ಇಬ್ನಿ ಇಲ್ಲ, ಸಿಕ್ಕಾಬಡೆ ಚಳಿ. ಇಬ್ನಿ ಸಿಕ್ಕಾಬಡೆ ಚಳಿ ಇವತ್ತು. ಒಟ್ಟಿನಲ್ಲಿ ಏನಪ್ಪ ಅಂದರೆ ಈ ಚಳಿ ನಮ್ಮ ಸಕಲೇಶ್ವರ ಪಾಸಾಗಿ ಮಾರ್ನಹಳ್ಳಿ ಪಾಸ್ ಆಗೋರ್ಗು ಅಷ್ಟೇ. ಮಾರ್ನಹಳ್ಳಿ ಪಾಸ್ ಆಗ್ಬಿಟ್ರೆ ಮಾಮೂಲಿ ಬಂದ್ಬಿಡ್ತದೆ. ಈ ಕಡೆ ಅಂತೂ ಸಿಕ್ಕಾಬಡೆ ಅಂದರೆ ಸಿಕ್ಕಾಬಡೆ ಚಳಿ. ರೋಡ್ ಇವಾಗ ನೋಡಪ್ಪ, ನಮ್ಮ ಹಾಸನ ಬೈಪಾಸ್ ಒಂದು ಪಾಸ್ ಆಗ್ಬಿಟ್ರೆ ಸಕಲೇಶ್ವರದವರೆಗೂ ನಾನ್ ಸ್ಟಾಪ್ ಓಪನ್ ಮಾಡವ್ರೆ. ಮತ್ತು ತಿರ್ಗಾ ಸಕಲೇಶ್ವರದಿಂದ ಮಾರ್ನಹಳ್ಳಿವರೆಗೂ ಒಂದು ಸ್ವಲ್ಪ ಪ್ಯಾಚ್ ವರ್ಕ್ ಮಾಡವ್ರೆ. ರೋಡ್ ಅಂತೂ ಮಾಮೂಲಿ ಹಂಗೆ ಐತೆ.
ಮತ್ತಿನ್ನು ಗುಂಡ್ಯಾದಿಂದ BC ರೋಡ್ವರೆಗೂ ಒಂದು 50-60% ರೋಡ್ ಕಂಪ್ಲೀಟ್ ಆಗವೆ. ಒಂದು 40% ರೋಡ್ ಕಂಪ್ಲೀಟ್ ಆಗಬೇಕು. ಪರವಾಗಿಲ್ಲ, ಮುಂಚಿನ ದಿವಸಗಳ ಹೋಲಿಸ್ಕೊಂಡ್ರೆ ಇವಾಗ ಸ್ವಲ್ಪ ಪರವಾಗಿಲ್ಲ ಅನ್ಬೋದು. ಹೋಗೋಣ. ಅಲ್ಲಿಂದ ಮಲಗಿದ್ದವನು ಎದ್ದು ಸೀದಾ ಹಂಗೆ ಬರ್ತಾ ಇದ್ದೀನಿ. ಅಲ್ಲಿ ಟೀ ಅಂಗಡಿ ಇರಲಿಲ್ಲ, ಟೀ ಕುಡಿದಿರಲಿಲ್ಲ. ಇಲ್ಲಿ ಮುಂದೆ ಎಲ್ಲಾರು ಇದರಲ್ಲಿ ಭೈರಾಪುರನ ಮತ್ತು ಭೈರಾಪುರ ಬಿಟ್ಟು ಮುಂದೆ ಎಲ್ಲರೂ ಬಾಳಪೇಟೆ, ಬಾಳ್ಯ ಅಲ್ಲೆಲ್ಲರೂ ನಿಲ್ಸ್ಕೊಂಡು ಟೀ ಕುಡ್ಕೊಂಡು ಹೋಗೋಣ. ಇಬ್ಬನಿ ನೋಡ್ಬೇಕಾಯ್ತು. ಈಗ ನನ್ನ ವಿಡಿಯೋ ಇಬ್ಬನಿ ಸಿಕ್ಕಾಪಟ್ಟಿತ್ತು ಅಂತ ವಿಡಿಯೋ ಮಾಡೋಣ ಅಂತ ತಗೊಂಡ್ರೆ ಅದ್ಯಾಕೋ ಹೋಗೇ ಬಿಡ್ತು ಇಬ್ನಿ. ಚಳಿ ಮಾತ್ರ ಸಿಕ್ಕಾಪಟ್ಟೆ ಚಳಿಯಪ್ಪ. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಶಿರಾಡಿ ಘಾಟ್ ಇಳಿಸ್ತಾ ಇದ್ದೀನಿ. ರೋಡ್ ನೋಡಿ ಹೆಂಗಿದೆ. ಇದು ಬಂದು ವಿಟಮಿನ್ ಮ್ಯಾನ್ಸ್ಟಿಕ್ ಅಂತ ಹೇಳ್ತಾರೆ. ಇದು ರೋಡು ಗ್ರಿಪ್ ಸಿಗೋಕ್ಕೆ ಜಾರಂಗಿಲ್ಲ ಅಂತೇಳಿ ಈ ಕಲ್ಲುಗಳು ಜಲ್ಲಿಕ್ಕಿರ್ತಾರಲ್ಲ ಅಲ್ಲಿ ತಾರ ಹಾಕಿ ರೋಡಿಗೆ ಒಳ್ಳೆ ಗ್ರಿಪ್ ಸಿಗುತ್ತೆ. ಇದೆಲ್ಲ ಟರ್ನಿಂಗ್ಗಳಲ್ಲಿ ಆವಾಗಿಂದನೂ ಇತ್ತಿದು. ಸೆಂಟ್ರಲ್ ಎಲ್ಲ ಬಿಟ್ಬಿಟ್ಟಿದ್ರು ಹಾಕೋದು, ಮತ್ತೆ ಹೊಸ್ದಾಗಿ ಹಾಕ್ತಾ ಇದ್ದಾರೆ ನೋಡಿ, ವಿಟಮಿನ್ ಮ್ಯಾನ್ಸ್ಟಿಕ್ ಅಂತೇಳಿ. ನಾನು ಸ್ಟಾರ್ಟಿಂಗು 99ರಲ್ಲಿ ಈ ಲೈನ್ ಬರ್ಬೇಕಾರೆ ಇದು ಅಲ್ಲೆಲ್ಲ ಹಾಕಿರೋರು ಹಾಕ್ಬಿಟ್ಟು ಅಲ್ಲಿ ಬೋಲ್ಡ್ ಹಾಕಿರೋರು ಈ ರಸ್ತೆಗೆ ವಿಟಮಿನ್ ಮ್ಯಾನ್ಸ್ಟಿಕ್ ಅಳವಡಿಸಲಾಗಿದೆ ಅಂತೇಳಿ. ಅದನ್ನು ಆಮೇಲೆ ಬಿಟ್ಬಿಟ್ಟಿದ್ರು, ಈಗ ಮತ್ತೆ ಶುರು ಮಾಡ್ಕೊಂಡಿದ್ದಾರೆ. ಅದೇನಾಗುತ್ತೆ ಅಂದರೆ ಟರ್ನಿಂಗ್ಗಳಲ್ಲಿ ನಮಗೆ ರೋಡ್ ಗ್ರಿಪ್ ಸಿಗುತ್ತೆ. ಗಾಡಿ ಸಡನ್ನಾಗಿ ಜಾರಲ್ಲ, ಸ್ಕಿಡ್ ಆಗಲ್ಲ. ಈ CC ರೋಡ್ಗಳು ಏನಾಗ್ತವೆ, ಸ್ವಲ್ಪ ಸ್ಕಿಡ್ ಆಗ್ತವೆ ಮಳೆಗಾಲದಲ್ಲಿ. ಅದಿದ್ದಾಗ ಸ್ಕಿಡ್ ಆಗಲ್ಲ ಟರ್ನಿಂಗ್ಗಳಲ್ಲಿ. ಹಂಗಾಗಿ ಇದನ್ನು ಹಾಕವ್ರೆ ನೋಡಿ, ಎಲ್ಲ ಕಡೆ ಹಾಕವ್ರೆ. ಇದು ನನ್ನ ತಿಳಿದ ಮಟ್ಟಿಗೆ ಈ ಘಾಟಲ್ಲಿ ಮಾತ್ರ ನೋಡಿದ್ದೀನಿ ನಾನು, ಬೇರೆ ಯಾವ ಘಾಟಲ್ಲೂ ನಾನು ನೋಡಿಲ್ಲ. ಇದು ಅವಾಗಿಂದನೂ ಇತ್ತು. ಸ್ಟಾರ್ಟಿಂಗ್ ಸೆಂಟ್ರಲ್ ಬಂದ್ ಮಾಡಿದ್ರು, ಮತ್ತೆ ಶುರು ಮಾಡಿದ್ದಾರೆ. ಮತ್ತು ರಾಮನಗರ ಘಾಟ್ ಆಗಲಿ, ಕೇರಳದಲ್ಲಿ ಘಾಟ್ಗಳಾಗಲಿ ನಾನು ಯಾವ ಘಾಟಲ್ಲೂ ನೋಡಿಲ್ಲ. ನೀವು ಯಾರಾದರೂ ಲಾಂಗ್ ಹೋಗೋರು ನಿಮ್ದು ಯಾವ್ದಾರ ಘಾಟಲ್ಲಿ ಹಾಕಿದರೆ ಈ ಥರ ಕಮೆಂಟ್ಸ್ ಮಾಡಿ ನೋಡೋಣ. ಘಾಟ್ ಇಳಿಸೋ ಅಷ್ಟೊತ್ತಿಗೆ ನಿಧಾನಕ್ಕೆ ಇಳಿಸ್ಬೇಕು. ಎಷ್ಟರಲ್ಲಿ ಹೋಗ್ತಾಯಿದ್ದೆ ಗಾಡಿ? 5 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾಯಿದ್ದೆ ಗಾಡಿ. ಹೆಂಗೆ ಮೊನ್ನೆ ಒಬ್ಬರು ಕಮೆಂಟ್ಸ್ ಹಾಕಿದ್ರಲ್ಲ, ಕ್ಲಚ್ಚಲ್ಲಿ ಕಂಟ್ರೋಲ್ ಮಾಡಿ ಅಂತ. ಇವಾಗ ಏನಿಲ್ಲ, ಕ್ಲಚ್ ಅಪ್ಲೈ ಮಾಡ್ರೆ ಏನಿಲ್ಲ, ಅಂತ 60-70ರಲ್ಲಿ ಹೋಗ್ತಾ ಇರ್ತದೆ ಗಾಡಿ. ಕೈಗೂ ಸಿಗಲ್ಲ, ಕಂಟ್ರೋಲ್ ಬರಲ್ಲ. 60-70 ಸ್ಪೀಡ್ ಆಯಿತು ಅಂತ ಕ್ಲಚ್ ಬಿಟ್ಟರೆ ಗೇರ್ ಬಾಕ್ಸ್ ಎಲ್ಲ ಡಮಾ ಆಗ್ಬಿಡ್ತವೆ ಯಾವತ್ತೇ ಅಲ್ಲಿ. ಅದರಲ್ಲೂ ಒಬ್ಬರು ಕಮೆಂಟ್ಸ್ ಹಾಕಿದ್ದಾರೆ ಆ ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ, ಐಶರ್ ಟ್ಯಾಕ್ಟ್ರು ಕ್ಲಚ್ಚಲ್ಲಿ ಕಂಟ್ರೋಲ್ ಮಾಡ್ಬೋದಂತೆ ಅಂತ ಹಾಕಿದಾರಪ್ಪ. ಏನೋ ನಮಗೂ ಗೊತ್ತಿಲ್ಲ. ಆಮೇಲೆ ಸುಮಾರು ಜನ ಹಾಕಿದ್ದಾರೆ ಯಾವುದೇ ಗಾಡಿನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಯಾವ ಟ್ಯಾಕ್ಟ್ರು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬ್ರೇಕಲ್ಲೇ ಕಂಟ್ರೋಲ್ ಮಾಡಬೇಕು ಅಂತ ಹಾಕಿದ್ದಾರೆ. ಒಬ್ಬರು ಮಾತ್ರ ಐಶರ್ ಗಾಡಿದು ಮಾತ್ರ, ಐಶರ್ ಕಂಪ್ನಿದು ಟ್ಯಾಕ್ಟ್ರು ಕಂಟ್ರೋಲ್ ಮಾಡ್ಬೋದು ಅಂತ ಹಾಕಿದ್ದಾರೆ. ಅದೇ ನಿಜವೋ ಸುಳ್ಳೋ ಗೊತ್ತಿಲ್ಲ. ಬರ್ರಿ ನಾವು ಘಾಟು ನಿಧಾನೇ ಇಳಿಸ್ಕೊಂಡು ಹೋಗೋಣ. ಟೈಮ್ ಆಲೆ 8:15. ಘಾಟ್ ಇಳಿಸ್ಬಿಟ್ಟು ಆರಾಮಾಗಿ ಸ್ನಾನ ಮಾಡ್ಕೊಂಡು ಈ ಬಟ್ಟೆ ಬೆಡ್ಶೀಟು ಎಲ್ಲ ಒಗಿಬೇಕು. ಎಲ್ಲ ಒಗೆದು ಸ್ನಾನ ಮಾಡಿ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಸಾಯಂಕಾಲ ಬಿಡೋದು. ಈ ಬಿಸಿಲಲ್ಲಿ ಏನು ಇಲ್ಲಂತೂ ಬಿಸಿಲಿಲ್ಲ, ಕೆಳಗಡೆ ಬಿಸಿಲೈತೆ. ಇವತ್ತು ಹೋದ್ರೂ ಖಾಲಿ ಮಾಡಲ್ಲ ಅವನು ನಾಳೆನೇ. ಹಂಗಾಗಿ ಆರಾಮಾಗಿ ಹೋಗೋಣ. ಫಸ್ಟು ಮೇಯ್ನ್ ಈ ಸೀಟ್ ಬಟ್ಟೆಗಳೆಲ್ಲ ಒಗಿಬೇಕು, ಬೆಡ್ಶೀಟ್ಗಳೆಲ್ಲ ಒಗಿಬೇಕು. ತುಂಬ ದಿನ ಆಗ್ಬಿಡೈತೆ, ಗಲೀಜು ಸಿಕ್ಕಾಬಿಡ. 5-6 ತಿಂಗಳು ಗಾಡಿ ಬಂದಾಗಿಂದ ಅದು ಒಗ್ದಿಲ್ಲ ಅನಿಸುತ್ತೆ. ನಮ್ಮ ಯಜಮಾನ್ರೇನೋ ಸೆಂಟ್ರಲ್ ಏನೋ ಒಗ್ದಿದ್ರೇನೋ ಗೊತ್ತಿಲ್ಲ. ನಾನು ಬಂದು ಹಾಲಿ ಹೆಚ್ಚು ಕಮ್ಮಿ 1.5 ತಿಂಗಳಾಗೋಯ್ತು. ಹಂಗಾಗಿ ಮೊನ್ನೆ ಭತ್ತ ತೌಡು ಬೇರೆ ತುಂಬಿದ್ನಲ್ಲ ಬೆಳಗಾಮಿಗೆ, ಸಿಕ್ಕಾಪಟ್ಟೆ ಧೂಳು. ಇಷ್ಟು ಹೊಡೆಯಂಗಿಲ್ಲ ನೋಡ್ರಿ, ಇಷ್ಟು ಹೊಡೆದ್ರೆ ಧೂಳೆ ತೊಳೆದೈತೆ. ಹಂಗಾಗಿ ಎಲ್ಲ ಒಗ್ಕೊಂಡು ಹಾಸ್ಪಿಟಲ್ ಹೋದರೆ ಅವರೇ ಒಗ್ಕೊಡ್ತಾರೆ. 150 ರೂಪಾಯಿನ ತಗೋತಾರೆ, ಎಲ್ಲ ಅವರೇ ಒಗ್ಕೊಡ್ತಾರೆ. ನಾವು ಹಾಸ್ಪಿಟಲ್ ಒಗಿಸ್ಬೇಕಂತ ಪ್ಲ್ಯಾನ್ ಹಾಕಿದ್ದೆ. ಇವಾಗ ಇನ್ನೇನು ಇಲ್ಲೇ ಟೈಮ್ ಸಿಕ್ತಲ್ಲ, ನಾವೇ ಒಗ್ಕೊಳ್ಳೋದು. ಆರಾಮಾಗಿ ನಾವೇ ಒಗ್ಕೊಂಡು ಹಾಕ್ಕೊಂಡು ಹೋಗೋದು. ಘಾಟ್ ನೋಡಿ ಎಷ್ಟು ನಿಧಾನ ಇಳಿಸ್ತೀವಿ ನಾವು ರಿಸ್ಕೇ ತಗೊಳ್ಳಲ್ಲ. ಒಬ್ಬ ಅಣ್ಣಾಚಿ ಹೋದ ನೋಡ್ಬೇಕಾಗಿತ್ತು, ಒಂದು ವೀಲಾಗೆ ಸೈಲೆನ್ಸರ್ ಹಳೆ ರೈಲ್ ಬೋಗಿಯಲ್ಲಿ ಹೊಗೆ ಬರೋದಲ್ಲ ಆ ಥರ ಹೊಗೆ ಬರ್ತೈತೆ ಲೈನರಾಗಿ. ಬ್ರೇಕ್ ಹೊಡೆದು
ಆಮೇಲೆ ಆರನ್ ನೋಡೋದು ಲೈಟಾಗಿ ತೋರಿಸಿದ ಮೇಲೆ ಸ್ವಲ್ಪ ಸ್ಲೋ ಮಾಡಿ ಗೇರ್ ಚೇಂಜ್ ಮಾಡ್ಕೊಂಡು ಹೋದ. ಅದೇ ಥರ ಒಂದು ನಾವು 3 ವೀಲ್ 4 ವೀಲಲ್ಲಿ ಬಂದುಬಿಟ್ರೆ ಆಮೇಲೆ ಏನಿಲ್ಲ, ಬ್ರೇಕ್ ಏನು ನಿಂತ್ಕೊಳ್ಳಲ್ಲ, ಸೀದಾ ಶಿವನ ಪಾದ ಅನಿಸ್ತೈತಿ ರೋಡಾಗಿ. ಎಲ್ಲ ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಆರಾಮಾಗಿ ಗೇರಲ್ಲಿ ಇಳಿಸ್ಬೇಕು. ಕೆಲವೊಬ್ಬರು ಆರಿಸ್ಕೊಂಡು ಬ್ರೇಕ್ ಹೊಡ್ಕೊಂಡು ಹೋಗ್ಬಿಡ್ತಾರೆ. ನಾವಂತೂ ಇಷ್ಟೇ ನೋಡಿ, 5 ಕಿಲೋಮೀಟರ್ ಸ್ಪೀಡು, ಅದ್ರ ಮೇಲೆ ನನ್ನ ಗಾಡಿ ಹೋಯ್ತಾ ಇಲ್ಲ. 5 ಕಿಲೋಮೀಟರ್ ಸ್ಪೀಡು ತಿಪ್ಪಲ್ಲಾಗ ಹಾಕಿರು ಬಿಡಲ್ಲ. ಅರ್ಧ ಗಂಟೆ ಅಲ್ಲ 1 ಅವರ್ ಲೇಟ್ ಆಗ್ಬಿಡಲಿ, ನೋ ಟೆನ್ಷನ್, ಆರಾಮಾಗಿ ಹೋಗೋಣ. ನಾವು ಯಾರಿಗೂ ಏನು ಟೈಮಿಂಗ್ಸ್ ರೀಚ್ ಮಾಡ್ಬೇಕನ್ನೋದೇನಿಲ್ಲ, ಯಾವ ಅರ್ಜೆಂಟು ಇಲ್ಲ, ಏನಿಲ್ಲ. ನಮ್ಮ ಗ್ರಾನೈಟ್ ಏನು ಕರಗೋಗಲ್ಲ, ಕೊಳತೋಗಲ್ಲ, ಏನೂ ಆಗಲ್ಲ. ಆರಾಮಾಗಿ ಹೋಗ್ಬೋದು ನಾವು, ಟೆನ್ಷನ್ ತಗೊಂಡಂತೂ ಹೋಗಕ್ಕೆ ಹೋಗ್ಬಾರ್ದು.